ಮಂಗಳೂರಿನಿಂದ ಬಿಸಿ ರೋಡ್ ಮಾರ್ಗವಾಗಿ ಕಡೂರಿಗೆ ಪ್ರಯಾಣ ಬೆಳೆಸುವ ಸಂದರ್ಭ ಮಾರ್ಗದಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಹಸಿರಾದ ಬೆಟ್ಟವೊಂದು ಗೋಚರಕ್ಕೆ ಬರುತ್ತೆ. ಎಲ್ಲೋ ಚಾರ್ಮಡಿ ಘಾಟ್ನಲ್ಲೋ ಶಿರಾಡಿ ಘಾಟ್ನಲ್ಲೋ ಕಾಣಿಸುವಂತಹ ಬೆಟ್ಟಗಳ ಸಾಲಿನ ರೂಪದಲ್ಲಿ ಈ ಹಸಿರಿನಿಂದ ತುಂಬಿದ ಬೆಟ್ಟ ಕಾಣಿಸುತ್ತಿದೆ. ಈ ರಸ್ತೆಯ ಮೂಲಕ ಹಾದು ಹೋಗುವವರು ಒಮ್ಮೆ ಇದರ ಸೌಂದರ್ಯವನ್ನ ನೋಡಿ ಇದು ಇಲ್ಲೇಗೆ ಬಂತು ಎಂದು ಕೌತುಕ ವ್ಯಕ್ತಪಡಿಸಿದವರು ಇದ್ದಾರೆ. ಹೌದು, ಬಿಸಿ ರೋಡ್ನಿಂದ ಕಡೂರು ಸಂಪರ್ಕಿಸುವ ಹೆದ್ದಾರಿಯ ಮೂರ್ಛೆ ಎಂಬಲ್ಲಿ ಕಾಣಸಿಗುವ ಚಿಕ್ಕ ಬೆಟ್ಟ. ಇತ್ತೀಚೆಗಷ್ಟೇ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಭಿವೃದ್ಧಿಗೊಂಡು ಅಗಲೀಕರಣವೂ ನಡೆದಿದೆ. ಆದರೆ ಈ ಬೆಟ್ಟದ ಸೌಂದರ್ಯಕ್ಕೇನೋ ಹೆದ್ದಾರಿ ಇಲಾಖೆಯು ಈ ಬೆಟ್ಟಕ್ಕೆ ಯಾವುದೇ ಹಾನಿಯಾಗದಂತೆ ಬೆಟ್ಟದ ಪಕ್ಕದಲ್ಲೇ ರಸ್ತೆ ಹಾದು ಹೋಗುವಂತೆ ಮುಂಜಾಗ್ರತೆ ವಹಿಸಿದೆ. ವರ್ಷ ಪೂರ್ತಿ ಈ ಬೆಟ್ಟ ಹಸಿರಾಗಿಯೇ ಇರೋದು ಇದರ ಇನ್ನೊಂದು ವಿಶೇಷತೆ. ಈ ಬೆಟ್ಟ ಇರುವ ಜಾಗದ ಮಾಲೀಕರು ಇಲ್ಲಿ ರಬ್ಬರ್ ಬೆಳೆಯನ್ನ ಬೆಳೆಸುವ ಸಿದ್ಧತೆ ನಡೆಸಿದ ಸಂದರ್ಭದಲ್ಲಿ ರಬ್ಬರ್ ಗಿಡಗಳ ಮಧ್ಯೆ ಮುಕಾನಿಯಾ ಎನ್ನುವ ಬಳ್ಳಿಯನ್ನ ನೆಟ್ಟಿದ್ದಾರೆ. ಜಪಾನಿಕಾ ಎಂದು ಈ ಬಳ್ಳಿಯನ್ನ ಸ್ಥಳೀಯವಾಗಿ ಕರೆಯುತ್ತಾರೆ. ರಬ್ಬರ್ ಗಿಡಗಳ ತೋಟಗಳು ಸಾಮಾನ್ಯವಾಗಿ ಡ್ರೈ ಆಗಿ ಏರುತ್ತಿದ್ದು ಈ ತೇವಾಂಶ ರಹಿತ ಸ್ಥಳವಾಗಿರುತ್ತೆ. ಈ ಸ್ಥಳವನ್ನ ತೇವಾಂಶಯುಕ್ತವನ್ನಾಗಿ ಮಾಡಲು ಕೃಷಿಕರು ಜಪಾನಿಕಾ ಬಳ್ಳಿಗಳನ್ನ ರಬ್ಬರ್ ತೋಟಗಳ ಮಧ್ಯೆ ನೆಡ್ತಾರೆ. ಈ ಗಿಡಗಳು ಅತಿ ವೇಗದಲ್ಲಿ ಬೆಳೆಯುವ ಬಳ್ಳಿಗಳಾಗಿದ್ದು ರಬ್ಬರ್ ತೋಟದಲ್ಲಿ ಸುತ್ತ ಬೆಳೆಯುತ್ತೆ. ಇದೇ ಬಳ್ಳಿಗಳನ್ನ ಮೂರ್ಛೆಯಲ್ಲಿ ಕಾಣಸಿಗುವ ಈ ಬೆಟ್ಟದ ಮೇಲೆ ನೆಡಲಾಗಿದ್ದು ಇದೇ ಕಾರಣಕ್ಕೆ ಈ ಪುಟ್ಟ ಬೆಟ್ಟ ವರ್ಷ ಪೂರ್ತಿ ಹಸಿರಾಗಿಯೇ ಇರುತ್ತೆ. ಸಾಮಾನ್ಯವಾಗಿ ಬಿರು ಬಿಸಿಲಿನ ವಾತಾವರಣದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಿಡ ಮರಗಳಿಗೆ ಎಷ್ಟೇ ನೀರು ಹಾಯಿಸಿದರೂ ಗಿಡ ಮರಗಳ ಬಣ್ಣ ಕೊಂಚ ಕಂದು ಬಣ್ಣಕ್ಕೆ ತಿರುಗುತ್ತೆ. ಆದರೆ ಮೂರ್ಛೆಯಲ್ಲಿರುವ ಈ ಬೆಟ್ಟದ ಎಲೆಗಳು ಮಾತ್ರ ಯಾವತ್ತೂ ತನ್ನ ಹಸಿರನ್ನ ಬಿಟ್ಟುಕೊಟ್ಟಿಲ್ಲ. ಪಶ್ಚಿಮ ಘಟ್ಟದ ಸಾಲುಗಳಿಂದ ಒಂದು ಸಾಲನ್ನ ಈ ಹೆದ್ದಾರಿಯ ಪಕ್ಕದಲ್ಲಿ ತಂದು ನಿಲ್ಲಿಸಿದ್ದಾರೋ ಎನ್ನುವ ಆಶ್ಚರ್ಯ ಮಾತ್ರ ಬಹುತೇಕ ಪ್ರಯಾಣಿಕರ ಮನದಲ್ಲಿ ಮೂಡಿದೆ.